ಮೈಸೂರು ಬಾಬಾರವರು ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಮಂಜನಾಡಿ ಉರೂಸ್ ಕಾರ್ಯಕ್ರಮದ ಪ್ರಯುಕ್ತ ಏರ್ಪಡಿಸಿದಂತಹ ಸೌಹಾರ್ದ ಸಂಗಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತನ್ನ ದಿವ್ಯವಾದ ಸಂದೇಶ ನೀಡಿದಂತಹ ನಮ್ಗೆಲ್ಲೂ ಆದರಣೀಯರು, ನಮ್ಗೆಲ್ಲೂ ಬಹುಮಾನ್ಯರಾಗಿರುವಂತಹ ಮಂಜನಾಡಿ ಜುಮ್ಮಾ ಮಸೀದಿಯ ಖತೀಬರಾಗಿರುವಂತಹ ಬಹುಮಾನದ ಆದಮ್ ಅಹಮದ್ ಬಾಕವಿ ಉಸ್ತಾದ್ ಅವರ ದುಆವನ್ನು ಕೇಳಿಕೊಂಡು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಮಂಜನಾಡಿ ಜುಮ್ಮಾ ಮಸೀದಿಯ ಅಧ್ಯಕ್ಷರು, ಉರುಸ್ ಸಮಿತಿಯ ಅಧ್ಯಕ್ಷರು, ಸನ್ಮಿತರಾಗಿರುವಂತಹ ಗೌರವಾನ್ವಿತ ಜನಾಬ್ ಅಬ್ದುಲ್ ಅಜೀಜ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಸನ್ಮಿತರಾಗಿರುವಂತಹ ಅಜೀಜ್ ಪರ್ದಿಪಾಡಿರವರೇ, NS ಕರೀಂ ರವರೇ, ಇವತ್ತಿನ ಸೌಹಾರ್ದ ಸಂಗಮದ ಗಣ್ಯಾತಿ ಗಣ್ಯ ಅತಿಥಿಯಲ್ಲಿ ಓರ್ವರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಗೌರವಿತರು, ಕೊಲ್ಯ ಸೌಭಾಗ್ಯ ಟ್ರಸ್ಟ್ನ ಮುಖ್ಯಸ್ಥರಾಗಿರುವಂತಹ ಭಾಸ್ಕರ್ ಐತಾಳ್ ರವರೇ, ಬೋಲ ಚರ್ಚ್ನ ಧರ್ಮಗುರು ಅಂತ ರೆವರೆಂಡ್ ಫಾದರ್ ಫೆಡ್ರಿಕ್ ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮೆಲ್ಲರ ಗೌರವಿತರು, ಸಾಮಾಜಿಕ ಮತ್ತು ಧಾರ್ಮಿಕ ಮುಖಂಡರು, ನಮ್ಗೆಲ್ಲರಿಗೂ ಮಾರ್ಗದರ್ಶನ ಹೈದರ್ ಪ್ರತಿಭಾರಿರವರೇ, ನಮ್ಮೆಲ್ಲ ಗೌರವಿತರು ಆಗಿರುವಂತಹ ಜಗನ್ನಾಥ್ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಗೌತಮ ಸದಾಶಿವ್ ಉಲ್ಲಾಲ್ ಅವರೇ, ನಮ್ಮ ರಾಮಚಂದ್ರರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಸನ್ಮಿತರಾದ ಪ್ರಕಾಶ್ ಕುಂಪಲ್ ರವರೇ, ಬಹುಶಃ ನಮ್ಮ ಗೌರವ ಉಪಾಧ್ಯಕ್ಷರಾಗಿರುವಂತಹ ಅಂತವಲ್ಲಾಕನವರೇ, ನಮ್ಮ ಮೈಸೂರಿನ ಬಿಲ್ಡರ್ ಆಗಿರುವಂತ ಜುಬೇರ್ ಅವರೇ, ಅದೇ ಸನ್ಮಿತ ಮಂಜೂರ್ ಅವರೇ, ನಮ್ಮ ಕಲ್ಕಟ್ಟ ರಿಜುಸ್ತಾ ಅವರೇ, ಕಾಲಿಪನಿ ಪಾರೆ ಅವರೇ, ಅದೇ ಇಬ್ರಾಹಿಂ ಅಕ್ಬರ್ ಅವರೇ, ನಮ್ಮೆಲ್ಲ ಒಲೆಮಾಗಲೇ, ಅದೇ ರೀತಿ ನಮ್ಮ ಮಂಜೂರ್ ಅವರೇ, ಇದು ನಮ್ಮೆಲ್ಲ ಸಮಿತಿಯ ಸರ್ವ ಸದಸ್ಯರೇ, ಗಣ್ಯ ಅತಿಥಿಗಳೇ, ವಿವಿಧ ಜುಮ್ಮಾ ಮಸೀದಿಯ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳೇ, ನನ್ನ ಮುಂದಿರುವ ಎಲ್ಲ ನನ್ನ ಉಲೇಮಾಗಲೇ, ಉಮಾರ ಅಕ್ಕಲೇ, ಇಲ್ಲಿ ಸೇರಿರುವ ಎಲ್ಲ ಹಿತೈಷಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಸೋದರರೇ ಹಾಗೂ ಈ ಒಂದು ಉರುಸ್ ಕಮಿಟಿಯಲ್ಲಿ ದುಡಿಯುತ್ತಿರುವ ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಒಂದು ವೇದಿಕೆಗೆ ಸಭಾಧ್ಯಕ್ಷರಾಗಿ ಅಲ್ಲ, ಹಿಂದೆ ಹೇಗೆ ನಾನು ಯುಟಿಕಾದಾಗಿ ಬರ್ತಿದ್ದೇನ ಅದೇ ರೀತಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಯಾಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಿಮ್ಮರ ನಿಕಟ ಸಂಪರ್ಕ, ಯಾವುದೇ ಅಧಿಕಾರ ಮತ್ತು ನಮ್ಮ ಇರುವಂತಹ ಒಂದು ಅಂತಸ್ತು ಯಾವುದೇ ಕೂಡ ನಮ್ಮ ಮಧ್ಯೆ ಬರಬಾರ್ದಂತ ಇಚ್ಛೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅದಕ್ಕೆ ನಿಮ್ಗೆಲ್ಲ ಉಲೇಮಾಗಲ ಉಮರ್ ಹಾಕಲು ನಿಮ್ಮೆಲ್ಲ ದುವಾ ನಾನು ಇವತ್ತು ಕೇಳಿಕೊಂಡು, ನಾನು ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಮೈಸೂರು ಬಾಕನವರಿಗೂ, ಅಜೀಜ್ ಪರ್ತಿಬಾರಿ ಅವರಿಗೂ, NS ಕರೀಂ ರವರಿಗೂ, ಸಮಿತಿಯ ಸರ್ವ ಸದಸ್ಯರಿಗೂ, ನಮ್ಮ ಖತೀಬ್ ಅವರಿಗೂ ಮತ್ತು ಬಹುಶಃ ಉರುಸ್ ಕಮಿಟಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ, ಈ ಕಾರ್ಯಕ್ರಮ ಏರ್ಪಡಿಸಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಅತ್ಯಂತ ಪಾವಿತ್ರತೆ ಉರುಸ್ ಕಾರ್ಯಕ್ರಮ ಜೊತೆಯಲ್ಲಿ ಅತ್ಯಂತ ಸೌಹಾರ್ದತೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಭವಿಷ್ಯದ ಯುವ ಪೀಳಿಗೆಗೆ ನಾವು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡುವಂತ ಕಾರ್ಯಕ್ರಮ ನಾವು ಏರ್ಪಡಿಸಲು ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಯಾಕಂದ್ರೆ ಹೇಳಿದ್ರೆ ಇವತ್ತು ಮಾಡುವಂತ ಎಲ್ಲಾ ಕಾರ್ಯಕ್ರಮಗಳು ಅದು ನಮಗಾಗಿ ಅಲ್ಲ, ಭವಿಷ್ಯದ ಯುವ ಪೀಳಿಗೆಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಬೇಕಾಗುವಂತ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಈ ಒಂದು ಸಮಾಜದಲ್ಲಿ ಈ ಭೂಮಿಯಲ್ಲಿ ನಾವು ಮಾತ್ರ ಬದುಕಿ ಹೋಗುದಲ್ಲ, ನಾವು ಇವತ್ತು ಹೋಗ್ತೇವೆ, ನಾಳೆ ನಾವು ಹೋಗ್ತೇವೆ, ನಾವು ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರ್ಲಿಕ್ಕೆ ಕೋಟ್ಯಾಂತರ ಮಕ್ಕಳು ಮಂಜನಾಡಿಯಲ್ಲಿದ್ದಾರೆ. ಇನ್ನು ಹುಟ್ಟಿ ಬರುವಂತ ಕೋಟ್ಯಾಂತರ ಮಕ್ಕಳು ಮಂಜನಾಡಿಯಲ್ಲಿ ಯಾರು ಇರ್ತಾರ ಅವ್ರಿಗೆ ಉತ್ತಮವಾದ ಮಂಜಾಡಿ ಮತ್ತು ಸುತ್ತಮುತ್ತ ಗ್ರಾಮ ಬಿಟ್ಟು ಕೊಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರದ್ದು ಜವಾಬ್ದಾರಿ ಆಗಿದೆ. ಅಂತ ಜವಾಬ್ದಾರಿಯಲ್ಲಿ ಪ್ರಮುಖವಾದ ಒಂದು ವೇದಿಕೆ ಅದು ಸೌಹಾರ್ದತೆ ವೇದಿಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ಖತೀಬರಾಗಿರುವಂತಹ ಅಹಮದ್ ಬಾಕ್ವೀರ್ ಅವರು, ಈಗ ಮಾತಾಡಿದಂತ
ಭಾಸ್ಕರ್ ಐತಾಳ್ ಅವರು, ಅದೇ ರೀತಿ ಗುರುಗಳಾಗಿರುವಂತಹ ಫೆಡ್ರಿಕ್ ಅವರು ಬಹುಶಃ ಇವತ್ತು ಇನ್ನು ಮಾತಾಡ್ಲಿಕ್ಕೆ ಕೂಡ ಅತ್ಯುತ್ತಮವಾದ ಸಂದೇಶ ನೀಡಿ ನಾನೇನು ಹೇಳ್ಬೇಕಂತ ಇಲ್ಲ, ಅಷ್ಟು ಪ್ರೀತಿ ವಿಶ್ವಾಸ ಸೋದರತೆ ಒಂದು ಸಂದೇಶವನ್ನು ಕೊಡುವ ಒಂದು ವಿಚಾರ ಇವತ್ತಾಗಿದೆ. ನಾನು ಯಾವಾಗಲೂ ಪ್ರತಿಪಾದಿಸ್ತೇನೆ, ಧರ್ಮ ಎಂದು ನಾವನ್ನೆಲ್ಲ ಒಟ್ಟುಗೂಡಿಸಬೇಕು ಹೊರತು ನಮ್ಮನ್ನು ಬೇರೆ ಬೇರೆ ಮಾಡ್ಲಿಕ್ಕೆ ನಮ್ಗೆ ಎಲ್ಲಿಯೂ ಕೂಡ ಅವಕಾಶ ಇವತ್ತು ಆಗ್ಬಾರ್ದು. ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಂದೇ ಬರ್ತದೆ, ಹುಟ್ಟಿದ ನಂತರ ಸಮಸ್ಯೆಗಳು ಬಂದೇ ಬರ್ತದೆ. ಈ ಸಮಸ್ಯೆ ನಾವು ಹೇಗೆ ಬಗೆಹರಿಸಬೇಕಂತ ಹೇಳಿಕೊಂಡೇ ನಮ್ಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖ್ಯ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸಿ ನಾವೆಲ್ಲರೂ ಒಟ್ಟಾಗಿ ನಾವು ಮುಂದೆ 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 ಹೋಗ್ತೇವಲ್ಲ, ಅದು ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಮುಖ್ಯ ಗುರಿಯೇ. ಇವತ್ತು ಒಂದು ಪ್ರೀತಿ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸಿ ಅತ್ಯುತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟುಕೊಂಡು ಹೋಗುವುದೇ ಅದು ನಮ್ಮ ಮುಖ್ಯ ಉದ್ದೇಶ, ಶಿಕ್ಷಣದ ಮುಖ್ಯ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸೋದರತೆ ಜೀವನ ಸಾಗಿಸುವ ಮುಂದೆ ಹೋಗುವಂತ ಅವಕಾಶ ಆಗಬೇಕು. ಪರಸ್ಪರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ವಿಶ್ವಾಸ ಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ, ಇದು ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಆದ ಕಾರಣ ಎಲ್ಲ ಪವಿತ್ರವಾದ ಉರುಸ್ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಬಹುಶಃ ದೊಡ್ಡ ಮಟ್ಟದ ಬರಕತ್ತು ಬಹುಶಃ ಇವತ್ತು ಆಶೀರ್ವಾದ ಸಿಕ್ಕುವಂತ ಅವಕಾಶ ಆಗಲಿ. ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸೋದರ ಜೀವನ ಸಾಗಿದ ಅವಕಾಶ ಆಗಬೇಕು. ಏನೆಲ್ಲ ನಮ್ಮ ಹಿರಿಯರು ಇವತ್ತು ಸೌಹಾರ್ದ ಸಂದೇಶವನ್ನು ಕೊಟ್ಟಿದ್ದಾರೆ, ಅದನ್ನು ಯುವಜನಾಂಗ ಬಹಳ ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸ ಮುಂದಕ್ಕೆ ತಕೊಂಡು ಹೋಗುವಂತ ವಿಚಾರ ಇವತ್ತು ಆಗ್ಬೇಕು. ನಮ್ಮೆಲ್ಲ ಉಲೇಮಾಗಳು ನಮಗೆ ಸಣ್ಣದಲ್ಲಿ ಕಲಿಸಿ ಕೊಟ್ಟದೇ ಸೌಹಾರ್ದ. ಏನೇ ನಾನು ವಿಚಾರ ಬಂದಾಗ ಕೂಡ ಉಲೇಮಾಗಳು ನಾನು ಫೋನ್ ಮಾಡಿ ಕೇಳಿದಾಗ ಎಲ್ಲ ಕೂಡ ಸೌಹಾರ್ದತೆಗೆ ಸೂಕ್ತವಾಗಿ ಬಹುಶಃ ಸಂದೇಶ ಮತ್ತು ಅವ್ರು ಯಾವ ರೀತಿ ನಡವಳಿಕೆ ಬೇಕೆಂದು ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾನು ಎಷ್ಟು ಸಭಾಧ್ಯಕ್ಷನಾದ್ರೂ ನಾನಲ್ಲ, ದೇಶದ ಪ್ರಧಾನಮಂತ್ರಿಗೆ, ಮುಖ್ಯಮಂತ್ರಿಗೆ, ದೇಶದ ಪ್ರೆಸಿಡೆಂಟ್ ಎಲ್ಲರಿಗೂ ಕೂಡ ಸಲಹೆಗಾರರಿದ್ದಾರೆ. ಒಂದು 10 ಜನ ಕೇಳಿಯ ಕೂಡ ಅವ್ರು ಇವತ್ತು ಎಲ್ಲ ಒಂದು ವಿಚಾರ ಮಾಡುವಂತ. ನಾನು ಯಾವುದೇ ವಿಚಾರ ಬಂದರೂ ಕೂಡ ಉಲೇಮಾಗಳಿಗೆ ಒಂದು ಫೋನ್ ಮಾಡಿ ಯಾವ ರೀತಿ ಇದೆ, ಯಾವ ರೀತಿ ಇರ್ಬೇಕಂತ ಹೇಳಿದಾಗ ಪ್ರತಿಯೊಂದು ಸಲ ಕೂಡ ನಮಗೆ ಉಲೇಮಾಗಳು ಕೊಟ್ಟಂತ ಸಂದೇಶವು ಅದು ಸೌಹಾರ್ದತೆಗೆ ಪೂರಕವಾದ ಸಂದೇಶ ಅಂತ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಲೇಮಾಗಳ ಮಾರ್ಗದರ್ಶನದಲ್ಲಿ, ಉಮರಾಗಳ ಮಾರ್ಗದರ್ಶನದಲ್ಲಿ ನಾವು ಯುವಜನಾಂಗ ಮುಂದೆ ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ, ಇದು ನಮ್ಮ ಮುಖ್ಯ ಗುರಿ ಆಗುವಂತ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಅವಾಗ ಮಾತ್ರ ನಾವು ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರರಾಗುವಂತ ಅವಕಾಶ ಆಗ್ತದೆ. ಯಾರು ಸರ್ವ ಜನರಿಗೆ ಪ್ರೀತಿಗೆ ಪಾತ್ರ ಆಗ್ತಾರೆ ಅವ್ರು ಮಾತ್ರ ಅಲ್ಲಾಹ್ ತಾಲನ ಪ್ರೀತಿಗೆ ಪಾತ್ರ ಆಗ್ತಾರೆ. ಯಾರು ದೇವರ ಪ್ರೀತಿಗೆ ಪಾತ್ರ ಆಗ್ತಾರೆ ಅವರು ಯಶಸ್ಸನ್ನು ಯಾರಿನಲ್ಲಿ ಕೂಡ ತಡೆಯಲು ಎಷ್ಟು ಸುಲಭದಲ್ಲಿ ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಾವು ಯಶಸ್ವಿ ಆಗ್ಬೇಕಾದ್ರೆ ಸರ್ವ ಜನರ ಪ್ರೀತಿಗೆ ಪಾತ್ರರಾಗುವಂತ ಅವಕಾಶ ಮತ್ತು ವ್ಯಕ್ತಿತ್ವವನ್ನು ಇವತ್ತು ನಮ್ಮ ಯುವ ಸಮುದಾಯ ಹಮ್ಮಿಕೊಳ್ಬೇಕು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮುಂಚೆಲ್ಲ ಆಲೋಚನೆ ಮಾಡಿದ್ದೆ 98% ಕೆಲಸ, 2% ದುವಾ ಅದು ಆಶೀರ್ವಾದ. ಈಗ ನನಗೆ ಗೊತ್ತಾಗಿದೆ ಅದು 2% ಕೆಲಸ, 98% ದುವಾ ಮತ್ತು ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಹಿರಿಯರ, ಉಲೇಮಾಗಳ, ಎಲ್ಲ ಧಾರ್ಮಿಕ ಮುಖಂಡಗಳ ದುವಾ ಮತ್ತು ಆಶೀರ್ವಾದ ಪಡಲಿಕ್ಕೆ ನಿಮಗೆ ಎಷ್ಟು ಸಾಧ್ಯವಿದೆಯಾ ಅದನ್ನು ಪಡ್ಕೊಳ್ಳುವಂತಹ ಮನೋಭಾವ ನಾವು ಹಮ್ಮಿಕೊಳ್ಬೇಕಂತ ನಾನು ಎಲ್ಲರಿಗೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾವೆಲ್ಲ ಪ್ರೀತಿ ವಿಶ್ವಾಸ ಸೋದರತೆ ತಗ್ಗಿ ಬಗ್ಗೆ ನಮ್ಮ ಜೀವನ ಸಾಗಿಸುವಂತ ಅವಕಾಶ ನಾವು ಮಾಡುವ. ಕೆಲವೊಂದು ಸಂದರ್ಭದಲ್ಲಿ ತಗ್ಗಿ ಬಗ್ಗೆ ನಡೆಯುವಂತ ಅವಕಾಶವನ್ನು ವ್ಯಕ್ತಿತ್ವ ರೂಪಿಸಿಕೊಳ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಚೆನ್ನಾಗಿ ಮುಂದೆ ಹೋಗ್ಬೇಕಾದ್ರೆ ಆಗ್ಲೇ ಬೇಕಾದ ಹಿಂದಿಂದ ಬಂದಂತ ಪದ್ಧತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ವಿವರಣೆ ಮಾಡ್ಲಿಕ್ಕೆ ನಾನು ಇವತ್ತು ಹೋಗುದಿಲ್ಲ. ಎಲ್ಲ ನಮ್ಮ ಧರ್ಮಗುರುಗೆ ಮದರ್ಸಲ್ಲಿ ಎಲ್ಲ ಶಿಕ್ಷಣ ಕೊಟ್ಟಿದೆ, ಯಾವ ರೀತಿ ಆಯಿತು, ಯಾವ ರೀತಿ ಹಿಂದೆ ಕಾಲದಿತ್ತು, ಪ್ರವಾದಿ ಅವರು ಯಾವ ಕಾಲದಲ್ಲಿ ಬಹುಶಃ ಯಾವ ರೀತಿ ಬಹುಶಃ ತಗ್ಗಿಸಿ ಬಹುಶಃ ಇವತ್ತು ಆ ಸೌಹಾರ್ದಕ್ಕೆ ಬೇಕಾಗಿ ಕೊಟ್ಟಂತ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವತ್ತಿದೆ. ಇದನ್ನ ನಾವೆಲ್ಲ ಕೂಡ ಪಾಲಿಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗುವಂತ ಅವಕಾಶ ಆಗಬೇಕು. ನಾವೆಲ್ಲ ಜಾತಿ, ಎಲ್ಲ ಮತ್ತೆ ಎಲ್ಲ ವರ್ಗ, ಅದು ಭಾರತ ದೇಶದಲ್ಲಿ ಅತ್ಯಂತ ಸೌಂದರ್ಯ ಪ್ರೀತಿಯಿಂದ ಜೀವಿಸುವಂತ ಒಂದು ದೇಶ ಇವತ್ತು ಆಗಿದೆ. ನಾನು ನಿಮಗೆ ಬಹಳ ಆತ್ಮವಿಶ್ವಾಸ ಹೇಳ್ತೇನೆ, ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರು ಏನೆಲ್ಲ ಸಮಸ್ಯೆ ಇದ್ರು ಕೂಡ ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರು ನಮ್ಗೆ ಸಿಗ್ಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಅಲ್ಲಿ ಬಹುಶಃ 6, 7, 8, 9 ಗಂಟೆಗೂ ಎಲ್ಲ ಬಂದೆಲ್ಲ ಮನೆಯಲ್ಲಿ ಇದರಲ್ಲಿ. ಆದ ಕಾರಣ ಇಲ್ಲಿ ನಾವು ಇದ್ದೇವೆ. ನಾವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸರ್ವ ಸಂಸ್ಕೃತಿಯಲ್ಲಿ ನಾವು ಭಾಗವಹಿಸುವ ಅವಕಾಶ ಆಗಬೇಕು. ನಮ್ಮ ಧರ್ಮ ನಾವು ಬಹಳ ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಇನ್ನೊಬ್ಬ ಧರ್ಮದ ಈ ಸೌಹಾರ್ದ ಮತ್ತು ಇನ್ನಿತರ ಕಾರ್ಯಕ್ರಮ ಎಲ್ಲ ಸಕ್ರಿಯ ಭಾಗವಹಿಸಿಕೊಂಡು ಆ ಸಂಸ್ಕೃತಿಯನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಸಂಸ್ಕೃತಿ ಅವರಿಗೆ ಹಂಚಬೇಕು. ಪರಸ್ಪರ ವಿಶ್ವಾಸ ಬರುವಂತ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿಯೇ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ದೀರ್ಘವಾಗಿ ನಾನು ಇದರ ಬಗ್ಗೆ ಮಾತಾಡಿ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಮಾತಾಡಿದ್ದಾರೆ. ಅವರೆಲ್ಲ
ಎಲ್ಲ ಮಾತುಗಳನ್ನು ಪಾಲಿಸಿಕೊಂಡು ಹೋಗುವಂತ ಒಂದು ವಿಶೇಷವಾದ ವ್ಯಕ್ತಿತ್ವ ನಾವು ರೂಪಿಸಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನೆಲ್ಲ ಯುವಕರಿಗೆ ಮತ್ತು ಹಿರಿಯರಿಗೆ ಹೇಳುದಿಷ್ಟೇ, ಬಹುಶಃ ಈ ರೀತಿಯ ಸಂವಾದದ ಮುಂದೆ ನಮ್ಮ ಕೆಲಸ ಮಾಡಿ. ನೀವು ಮುಂದೆ ನಿಂತು ಕೆಲಸ ಮಾಡುವಾಗ ಟೀಕೆ, ಟಿಪ್ಪಣಿಗಳು, ಅವಮಾನ, ತೊಂದರೆ, ಹೀಯಾಳಿಸುವಿಕೆ, ತೆಗಲಿಕೆ ಬೇಕಾದಷ್ಟು ಬರ್ತದೆ. ಇದೆಲ್ಲ ಸ್ವಾಭಾವಿಕ. ಅಷ್ಟು ಸುಲಭದಲ್ಲಿ ಒಂದು ನೇತೃತ್ವ ವಹಿಸಿಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಗೆ ನನಗೆಲ್ಲ. ಈ ದೇಶ ಮತ್ತು ವಿಶ್ವದಲ್ಲಿ ಯಾರೆಲ್ಲ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಅವಮಾನಗೊಳಪಟ್ಟಿದ್ದಾರೆ, ಅವರೆಲ್ಲರೂ ಕೂಡ ತೊಂದರೆಗೊಳಪಟ್ಟಿದ್ದಾರೆ, ಅವರೆಲ್ಲ ಕೂಡ ಹೀಯಾಳಿಸಿಗೆ ಒಳಪಟ್ಟಿದ್ದಾರೆ, ಅವರೆಲ್ಲರೂ ಕೂಡ ತೆಗಲುವಿಕೆಗೆ ಆಗಿದ್ದಾರೆ. ಅವರ ಅನಗತ್ಯವಾಗಿ ದೂರುದು ನಮ್ಮ ನಿಮ್ಮನ್ನಲ್ಲ, ಮಹಾತ್ಮ ಗಾಂಧೀಜಿಗೆ ಆಗಿದೆ, ಅಂಬೇಡ್ಕರ್ಗೆ ಆಗಿದೆ. ಯಾರೆಲ್ಲ ಇರಲಿ, ನೀವು ಹೆಸರು ತಗೊಳ್ಳಿ, ಯಾರು ದೊಡ್ಡ ಸ್ಥಾನಕ್ಕೆ ಹೋಗಿದೆ ಇದನ್ನೆಲ್ಲ ಸಹಿಸಿಕೊಂಡು ಅದನ್ನೆಲ್ಲ ಮೆಟ್ಟಿ ನಿಮ್ಮ ಕಾಲಬುಡದಲ್ಲಿ ಯಾಕೆ ಮುಂದೆ ಯಾರು ಹೋಗ್ತಾರ ಅವರು ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯ ವಿಶ್ವಾಸ ಯುವ ಜನಾಂಗ ಇವತ್ತು ಕಾಣ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಕಾರಾತ್ಮಕವಾದ ಚಿಂತನೆಯಲ್ಲಿ ಬಹುಶಃ ಮುಂದೆ ಹೋಗಿ, ನಕಾರಾತ್ಮಕ ಎಂದಿಗೂ ಕೂಡ ಯಾರಿಗೂ ಕೂಡ ಬೇಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಗೆ ಒಬ್ಬರು ನಿಂತು 100 ಪ್ರಶ್ನೆ ಕೇಳ್ಬೋದು, ನೀವು ತಲೆ ಕೆಡಿಸಲಿಕ್ಕೆ ಹೋಗ್ಬಾರ್ದು. ನೀವು ಒಂದು ಉತ್ತಮವಾದ ಕೆಲಸ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ನಿಮ್ಮ ಹೃದಯ ಮತ್ತು ತಲೆಗೆ ಒಂದು ಬಂದು ಬಿಟ್ರೆ ಇದು ಸರಿ ಅಂತ ಹೇಳಿ 4 ಹಿರಿಯರು ಕೇಳಿ ಕರೆಕ್ಟ್ ಅಂತ ಹೇಳಿದ್ರೆ ಅದಕ್ಕೆ ಏನೇ ಇದ್ರು ಕೂಡ ನಿಮ್ಗೆ 100-150 ಪ್ರಶ್ನೆ ಬರ್ಬೋದು. ಏನ್ ಟೆನ್ಷನ್ ನೀವು ಮಾಡಬಾರ್ದು. ನಿಮ್ಮ ಕರೆಕ್ಟ್ ಆಗಿ ನಿಮ್ಮ ಉತ್ತರ ಮತ್ತು ಕರೆಕ್ಟ್ ಆಗಿ ನಿಮ್ಮ ಕೆಲಸ ಇರಬೇಕು. ಯಾಕೆಂತ ಹೇಳಿದ್ರೆ ಯಾರು ಪ್ರಶ್ನೆ ಕೇಳ್ತಾರೆ ಅವ್ರ ಇತಿಹಾಸಕ್ಕೆ ಸೇರುವುದಿಲ್ಲ, ಯಾರು ಪ್ರಶ್ನೆ ಕೇಳ್ತಾರೆ ಅವರ ಪ್ರಶ್ನೆಗಳು ಇತಿಹಾಸಕ್ಕೆ ಬರುವುದಿಲ್ಲ. ಇತಿಹಾಸ ಮತ್ತು ಮುಂದಿನ ಜನಾಂಗ ನೆನಪಿಸಬೇಕಾದ್ರೆ ನೀವು ಕೊಟ್ಟ ಉತ್ತರ ಮತ್ತು ಮಾಡುವ ಕೆಲಸದಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಯಾರು ಪ್ರಶ್ನೆ ಕೇಳ್ತಾರೆ ಏನಾದ್ರೆ ಮುಖ್ಯ ಅಲ್ಲ, ನಾವೇನು ಉತ್ತರ ಕೊಡ್ತೇವೆ, ನಾವೇನು ಕೆಲಸ ಮಾಡ್ತೇವೆ ಅದು ನಮ್ಗೆ ಮುಖ್ಯವಾಗಿರ್ಬೇಕು. ಅದು ಯುವ ಜನಾಂಗ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಇತಿಹಾಸದ ಪುಸ್ತಕದಲ್ಲಿ ನೀವು ಸೇರುವಂತ ಅವಕಾಶ ಬೇಕು. ಭವಿಷ್ಯದ ದಿನಗಳಲ್ಲಿ ಯುವ ಜನಾಂಗ ಮತ್ತು ಯುವ ಪೀಳಿಗೆ ಓದುವಾಗ ಪ್ರಶ್ನೆ ಕೇಳಿದರನ್ನು ಯಾರು ಕೂಡ ನೋಡುದಿಲ್ಲ, ಗೊತ್ತಿರುವುದಿಲ್ಲ. ಉತ್ತರ ಕೊಟ್ಟವನು ಕೆಲಸ ಮಾಡಿದವನು ಮಾತ್ರ ನೋಡ್ತಾ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೊಡ್ಡ ಮಟ್ಟದ ಶಕ್ತಿ ನಿಮ್ಗೆಲ್ಲರಿಗೂ ಬರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಇವತ್ತಿಲ್ಲಿ ನನ್ನನ್ನು ಸಭಾಧ್ಯಕ್ಷರಾಗಿ, ಯೂಟಿಕಾದರಾಗಿ, MLA ಆಗಿ, ಅಧ್ಯಕ್ಷರು, ಸದಸ್ಯರ ಕರೆದಿದ್ದಾರೆ. ಎಲ್ಲಕ್ಕಿಂತ ಜಾಸ್ತಿ ಆಗಿ ನನ್ನನ್ನು ಕರೆದಿದ್ದಾರೆ ಅಂತ ಹೇಳಿದರೆ 30-35 ವರ್ಷಗಳ ಹಿಂದೆ ನಾನು ಕೂಡ ಇಂಥ ಉರು ಸಮಾರಂಭಕ್ಕೆ ಬಾಕಿಯಾಗಿ ಹಿಂದೆ ಕೂತ್ಕೊಂಡು ಉಲೇಮಾಗಲ್ಲ ಈ ಹಿರಿಯರೆಲ್ಲ ಮಾತುಗಳು ನಾನು ಕೇಳ್ತಾ ಇದ್ದೆ. 35-40 ವರ್ಷದಲ್ಲಿ ನಿಮ್ಮಾಗೆ ಹಿಂದೆ ಕೂತ್ಕೊಂಡು ಎಲ್ಲ ಉಲೇಮಾಗಲ, ಉಮರಾಗಲ, ಹಿರಿಯರ ಎಲ್ಲ ಧರ್ಮದ ಮಾತುಗಾರಿಕೆ ಕೇಳಿ 35 ವರ್ಷ ನಂತರ ಯುವತಿಗೆ ಈ ದೊಡ್ಡ ಸ್ಥಾನಕ್ಕೆ ಹೋಗಬಹುದಾದರೆ ಮಂಜನಾಡಿಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಯುವಕರಿಗೆ ಕೂಡ ಹೋಗುವಂತ ಶಕ್ತಿ ಇದೆ. ಅಲ್ಲ ಶಕ್ತಿ ಕೊಟ್ಟಿದ್ದಾನೆ. ಯುವತಿಗಾದ್ರ ಮಾತ್ರ ದೊಡ್ಡ ಜನ ಆಗುದಲ್ಲ, ನೀವೆಲ್ಲರೂ ಕೂಡ ಆಗ್ಬೇಕು. ಅದಕ್ಕೆ ನಾನು ಪ್ರೇರಣೆಯಾಗಿ ಪ್ರೋತ್ಸಾಹ ಬಂದು ತಂದಿದ್ದು ನಿಂತಿದ್ದಾರೆ. ಅದು ನಮ್ಮ ಮಕ್ಕಳ ನಿಮ್ಮ ಒಂದು ದೊಡ್ಡ ಮಟ್ಟದ ಕನಸಾಗಿರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದು ಸಿಕ್ಕಿದಂತ ಅವಕಾಶವನ್ನು ಪಡೆದುಕೊಂಡು ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗುವಂತ ಕನಸನ್ನು ಪ್ರತಿಯೊಂದು ಮಂಜನಾಡಿಯ ಮತ್ತು ಪ್ರತಿಯೊಂದು ಮನೆಯ ಯುವಕ ಮತ್ತು ವಿದ್ಯಾರ್ಥಿಯ ಕನಸನ್ನು ಕಾಣಬೇಕು. ದೊಡ್ಡ ಸ್ಥಾನಕ್ಕೆ ಸೇರುವಂತ ಒಂದು ದೊಡ್ಡ ಮಟ್ಟದ ಛಲವನ್ನು ಹೊಂದಬೇಕಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದು ಬರುವ ಸಂದರ್ಭದಲ್ಲಿ ಧೈರ್ಯವಾಗಿ, ಆತ್ಮವಿಶ್ವಾಸದ ಪ್ರೀತಿಯಿಂದ ಅದನ್ನು ಎದುರಿಸಿಕೊಂಡು ಹೋಗುವಂತ ಮನೋಭಾವ ಇವತ್ತು ಬರಲಿ. ನಾನು ಬಹುಶಃ ಇವತ್ತು ಸರ್ವ ಜನರಿಗೂ ಕೂಡ ಜುಮಾ ಅಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ಈ ಊರ ಸರ್ವ ಸದಸ್ಯರಿಗೂ, ಇಲ್ಲಿ ಸೇರಿದ ಸರ್ವರಿಗೂ ಕೂಡ ಬಹುಶಃ ನನ್ನ ನೀವು ಶಾಸಕನಾಗಿ ಮಾತ್ರ ಅಲ್ಲ, ಬಹುಶಃ ನನ್ನ ನೀವು ಶಾಸಕನಾಗಿ ಮುಂಚೆ ಕೂಡ ನೋಡಿದಿರಿ, ಶಾಸಕನಾದ ನಂತರ ನೀವು ನೋಡಿದಿರಿ, ಮಂತ್ರಿಯಾಗಿ ನೋಡಿದಿರಿ, ಮಾಜಿ ಮಂತ್ರಿಯಾಗಿ ನೋಡಿದಿರಿ, ಉಪ ನಾಯಕನಾಗಿ ನೋಡಿದಿರಿ, ಈಗ ಸಭಾಧ್ಯಕ್ಷನಾಗಿ ಇವತ್ತು ತಾವು ನನ್ನನ್ನು ಮಾಡಿದಿರಿ. ನಾನು ಹಿಂದೆ ಆಗಿದ್ದೇನ, ನಾನು ಅದೇ ರೀತಿಯಲ್ಲಿ ಇರುವಂತ ಒಂದು ವ್ಯಕ್ತಿ ರೂಪಿಸಿಕೊಂಡು ಬಂದಿದ್ದೇನೆ. ಇನ್ನು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗದಿರ್ಲಿ, ಇದೇ ರೀತಿ ಇರ್ಲಿಕ್ಕೆ ನಿಮ್ಮೆಲ್ಲರ ದುವಾ ಇರ್ಲಿ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ದುವಾ ನನಗೆ ಅತಿ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಬಹುಶಃ ನಾನು ಈ ಒಂದು ಜವಾಬ್ದಾರಿ ಸ್ಥಾನವನ್ನು ಕೂತ್ಕೊಳಿಸಿದ್ದೀರಿ. ಈ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಸಂವಿಧಾನಕ್ಕೆ ಅನುಗುಣವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ನಿಯಮಕ್ಕೆ ಅನುಗುಣವಾಗಿ ನಡೆಸುವಂತಹ ಸ್ಥಾನದಲ್ಲಿ ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡಿ ನಮ್ಮ ಕ್ಷೇತ್ರದ ಉದ್ದಗಲೂ ಕೂಡ ಗೌರವ ತರುವಂತ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ನನಗೆ ಅತಿ ಅಗತ್ಯ. ದುವಾ ಮತ್ತು ಆಶೀರ್ವಾದ ನಿಮ್ಮ ಸರ್ವರು ಕೂಡ ಅಗತ್ಯ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಸಹಕಾರ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಬಯಸ್ತೇನೆ. ಬಹುಶಃ ನಾನು ಏನೆಲ್ಲ ನಿಮ್ಮ ಊರಲ್ಲಿ ಬೇರೆ ಬೇರೆ ಊರವರೆಲ್ಲ ಬಂದಿರಿ, ಗ್ರಾಮದವರೆಲ್ಲ ಬಂದಿದ್ದೀರಿ. ನಾನು ಹಿಂದೆ ಹೋದಷ್ಟು ಈಗ ಹೋಗ್ಲಿಕ್ಕೆ ಆಗದಿದ್ರು ಕೂಡ ಮುಂದೆ ಮಾತನ್ನು ಹೇಳ್ತೇನೆ. ಯಾರೆಲ್ಲ ಬಹುಶಃ ಯಾವುದೆಲ್ಲ ಊರಲ್ಲಿ ನಮ್ಮ ಪರವಾಗಿ ನಮಗೆ ಯಾರು ಕೆಲಸ ಮಾಡಿದ್ದಾರೆ, ನಿಮ್ಮ ಮನೆ ಬಂದಿದ್ದಾರೆ, ಅದು ನಮ್ಮ ಲೋಕಲ್ ಪ್ರತಿನಿಧಿ ಯಾರಿದ್ದಾರೆ, ಏನು ನಾನು ಕೆಲಸ ಮಾಡಿ ಕೊಡ್ತಂತ ಹೇಳಿದಾನ, ಅದು 100ಕ್ಕೂ 100 ಕೆಲಸ ನಾನು ಮಾಡಿ ಖಂಡಿತವಾಗಿ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಅದಕ್ಕೆ ನಿಮ್ಮೆಲ್ಲ ಶಕ್ತಿ ಪ್ರಾರ್ಥನೆ ನಮ್ಗೆ ಇರ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಿಮ್ಮೆಲ್ಲರದ್ದು ನಾನು ಕೇಳಿಕೊಂಡು ನನಗೆ ಅತ್ಯಂತ ಸಂತೋಷ. ಬಹಳಷ್ಟು ವಿಜೃಂಭಣೆಯಿಂದ ಬಹಳಷ್ಟು ವರ್ಷಗಳಿಂದ ಹಿರಿಯರು ಹಾಕಿಕೊಂಡಂತ ದೊಡ್ಡ ಮಟ್ಟದ ಸಂಸ್ಕೃತಿ ಅನುಗುಣವಾಗಿ ಮಂಜನಾಡಿ ಉರುಸು ಅತ್ಯಂತ ಒಂದು ಸೋದರತೆ, ಪ್ರೀತಿ, ವಿಶ್ವಾಸ ಮತ್ತು ಧಾರ್ಮಿಕತೆ, ಪಾವಿತ್ರತೆ ಉರುಸಾಗಿ ಇವತ್ತು ಪ್ರತಿ ವರ್ಷ ಜಾಸ್ತಿ ಉತ್ಸಾಹವಾಗಿ ಪರಿವರ್ತನೆಗೊಳ್ತಾ ಇವತ್ತು ಬರ್ತಾ ಇದೆ. ಬಹಳ ಸುಂದರವಾಗಿ ಇವತ್ತು ಹೆಜ್ಜೆ ಕೂಡ ಇವತ್ತು ಸುಂದರವಾಗಿ ಕಾಣುವಂತ 10 ವರ್ಷಗಳ ಹಿಂದೆ ಅಥವಾ 15 ವರ್ಷ ಹಿಂದೆ ಹೇಗಿತ್ತು ಹೀಗೆ. ಯಾಕಂದ್ರೆ ಪ್ರತಿಯೊಬ್ಬರು ಉತ್ತಮವಾಗಿ ಕೆಲಸ ಮಾಡುವಂತ ಒಗ್ಗಟ್ಟಿನ ಮುಖಾಂತರ ಇವತ್ತು ಎಲ್ಲ ಕೂಡ ಕೆಲಸ ಕಾರ್ಯ ಆಗ್ತಾ ಇವತ್ತು ಬಂದಿದೆ. ಇತಿಹಾಸ ಪ್ರಸಿದ್ಧವಾದಂತೆ ಪವಿತ್ರವಾದ ಜುಮ್ಮಾ ಮಸೀದನ್ನು ಕೂಡ ನೂತನವಾಗಿ ಬಹುಶಃ ಅದನ್ನು ಕಟ್ಟುವಂತ ಕನಸನ್ನು ಬಹುಶಃ ಗ್ರಾಮಸ್ಥರು, ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರೆಲ್ಲರೂ ಕೂಡ ಬಹುಶಃ ಕನಸು ಮತ್ತು ಒಂದು ಯೋಜನೆ ಇದೆ ಅಂತ ಗೊತ್ತಲು ಬಂದಿದ್ದೇನೆ. ಅತ್ಯಂತ ಸಂತೋಷ. ನಾನು ಒಬ್ಬ ಸೋದರನಾಗಿ, ಪ್ರದೇಶದ ಪ್ರತಿನಿಧಿಯಾಗಿ ನನ್ನಿಂದ ಏನೆಲ್ಲ ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರಕ್ಕೆ ನಾನು ಖಂಡಿತವಾಗಿ ನಾನು ಕೂಡ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ನಿಮ್ಗೆಲ್ಲರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಏನೊಂದು ಸಂವಾದ ಸಂಗಮ ಕಾರ್ಯಕ್ರಮ ಇವತ್ತು ಆಗಿದೆಯಾ, ಇದು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಒಗ್ಗಟ್ಟಿನ ಏಕತೆ, ಸೋದರತೆ ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ಮೂಲದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಕೂಡ ಒಂದು ಸಂಬಂಧವನ್ನು, ಪ್ರೀತಿ ವಿಶ್ವಾಸವನ್ನು ಬೆಸೆಯುವಂತ ಕಾರ್ಯಕ್ರಮ ಇವತ್ತು ಆಗಲಿ. ಪ್ರೀತಿ ವಿಶ್ವಾಸ ಬಗ್ಗೆ ಹೋಗಲಿ. ಹೆಚ್ಚು ಕಮ್ಮಿ ಬಂದ್ರೆ ಉಲೇಮಾಗಳು ಮತ್ತು ಹಿರಿಯರು ಕೂತ್ಕೊಂಡು ಬಗೆಹರಿಸುವಂತಹ ಒಂದು ಕೆಲಸ ಮತ್ತು ದೊಡ್ಡ ಮಟ್ಟದ ಒಂದು ಚರಿತ್ರೆ ನಿರ್ಮಾಣ ಆಗಲಿ. ಈಗಲೇ ಆಗ್ತಾ ಇದೆ ಕಿನ್ಯದಲ್ಲಿ ಎಲ್ಲ ಕೂಡ ಆದಾಗ ಎಲ್ಲ ಜಾತಿ ಹಿರಿಯರು ಕೂತ್ಕೊಳ್ತಾರೆ, ಅಲ್ಲಿ ಬಗೆಹರಿಸ್ತಾರೆ, ಮುಗೀತು. ನಾನೆಲ್ಲ ಯುವಕರಿಗೆ ಹೇಳಿದಿಷ್ಟೇ, ನಿಮ್ಮ ಊರ ಉಲೇಮಾಗಲು, ಉಮರಾಗಲು, ಇನ್ನಿತ ಧಾರ್ಮಿಕ ಮುಖಂಡರು ಹಿರಿಯರು ಸೇರಿ ಪಂಚಾಯತಿಗೆ ಮಾಡಿದ್ರೆ ಅದು ಪರ್ಮನೆಂಟ್ ಪಂಚಾಯತಿಗೆ, ಪೊಲೀಸ್ ಸ್ಟೇಷನ್ ಪಂಚಾಯತಿಗೆ ಆದ್ರೆ ಅದು ಟೆಂಪರರಿ ಪಂಚಾಯತಿಗೆ. ಅದಕ್ಕೆ ಪರ್ಮನೆಂಟ್ ಪಂಚಾಯತಿಗೆ ಆಗಿ ಪರ್ಮನೆಂಟ್ ಆಗುವುದಕ್ಕೆ ಪರಿಹಾರ ಕಾಣುವಂತ ಮನೋಭಾವ ಆಗುವಂತ ಅವಕಾಶ ಆಗ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮನೋಭಾವ ಹಮ್ಮಿಕೊಳ್ಬೇಕಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲದೂ ನಾನು ಇವತ್ತು ಕೇಳಿಕೊಂಡು ಬಹುಶಃ ಅಧಿವೇಶನ ಆಗುವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬರ್ಬೇಕಂತ ನಾನು ಇವತ್ತು ಕೇಳಿಕೊಳ್ತಾ ನಿಮ್ಗೆಲ್ಲ ಆಮಂತ್ರಣ ಕೊಡುತ್ತಾ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇನ್ನಿತೆಲ್ಲ ನನ್ನ ಸೋದರಿಗೆ ನಮಸ್ಕಾರಗಳು.